ಹಾಂ ಬನ್ನಿ ಹೋಗಿ ಹೋಗಿ. ಆಯ್ತು ಆಯ್ತು ಆಯ್ತು. ಇಲ್ಲಿ ಇಲ್ಲಿ ಹಾಂ ಇದು ಮಾವಿನ ಮರ. ಹೌದಾ? ಇದರಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಆಗದೆ? ಇದು ಇಷ್ಟರವರೆಗೆ ಆಗಲೇ ಇಲ್ಲ. ಆಗಲಿಲ್ಲ. ಇಲ್ಲ ಇಲ್ಲ. ಹಾಗಾದರೆ ನೋಡಿ, ಇದಕ್ಕೆ ನಾನು ಹಾಂ ಇದು ತಂದಿದ್ದೇನೆ. ಹಾಂ ಇದನ್ನು ಒದ್ದೆ ಬಟ್ಟೆಯಲ್ಲಿ ಹೀಗೆ ಮುದ್ದೆ ಮಾಡಿ ಬರಬೇಕು. ಆಯ್ತು ಆಯ್ತು ಆಯ್ತು. ಓಕೆ. ಇದು ನೋಡಿ, ಇದು ಈ ಥರ ಪೀಸ್ಗಳು. ಇದು ಎಲ್ಲರಿಗೂ ಗೊತ್ತಿದೆ, ಕಸಿ ಮಾಡೋರು ಎಲ್ಲರಿಗೂ ಗೊತ್ತಿದೆ. ಆಯ್ತಾಯ್ತು. ಇಷ್ಟುದ್ದ ಪೀಸ್ ಬೇಕಾಗೋದು. ಆಯ್ತಾಯ್ತು. 8 ಇಂಚು ಬೇಕು ನಮಗೆ. ಆಯ್ತಾಯ್ತು. ಅದರಲ್ಲಿ ನಾವೊಂದು 6 ಇಂಚು ಅಥವಾ 7 ಇಂಚು ತಗೊಳ್ತೇವೆ ಅಷ್ಟೇ. ಆಯ್ತಾಯ್ತು. ಈ ತರ ಒಳ್ಳೆ ಬಡ್ ಇದು ನೋಡಿ, ಇದು ಕಾಣ್ತಾ ಉಂಟಲ್ಲ, ಹೌದೌದೌದೌದು. ಈ ತರ ಇಲ್ಲಿ ಇದು ಬರಬೇಕು. ಆಯ್ತಾಯ್ತಾಯ್ತು. ಈ ತರದ್ದು ತಗೊಂಡು ಸೆಲೆಕ್ಟ್ ಮಾಡುವಂಥದ್ದು. ಆಯ್ತಾಯ್ತಾಯ್ತು. ಇದರಲ್ಲಿ ಇದಕ್ಕೊಂದು 4 ಕಡೆ ಮಾಡುವ. ಆಯ್ತಾಯ್ತಾಯ್ತು. 4 ಕಡೆ ಮಾಡುವಾಗ ಆಯ್ತಾಯ್ತು. 2 ಕಡೆ ಉಳಿದ್ರೆ ನಮಗೆ ಸಾಕು. ಆಯ್ತಾಯ್ತು. ಅದು ಇದು 100% ಸಕ್ಸಸ್ ಇದು. ಆಯ್ತು ಆಯ್ತಾಯ್ತು ಆಯ್ತು. ಹಾಗೆ ಇದು ಸಯನ್ ಅಂತ ಹೇಳುದು ಇದಕ್ಕೆ. ಹಾಂ ಹಾಂ. ಇದು ಸಯನ್, ಇದು ಸ್ಟಾಕ್. ಓಕೆ ಓಕೆ. ಯಾವುದು ಮರಕ್ಕೆ ನಾವು ಕಸಿ ಮಾಡ್ತೇವೆ ಅದು ಸ್ಟಾಕ್. ಇದು ಸಯನ್. ಸಯನ್. ಓಕೆ. ಹಾಗೆ ಈ ಸಯನ್ ಅನ್ನು ನಾವು ತಂದಿದ್ದೇವೆ ಈಗ. ಆಯ್ತು. ಇದರಲ್ಲಿ ನಾವು ಈ ಟೂಲ್ಸ್ ಬೇಕಾದ್ರೆ ನಮಗೆ. ಹೌದು. ನಮಗೆ ಬೇಕಾದ ಟೂಲ್ಸ್ ಇಲ್ಲಿ ನೋಡಿದ ಹ್ಯಾಮರ್ ಬೇಕು. ಇದು ನೀವೇನು ಹೇಳ್ತೀರಿ, ಉಳಿ. 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 ಹೌದೌದೌದು. ಇದು ಬೇಕು ಸೈಜ್ ಮಾಡಲಿಕ್ಕೆ. ಹೌದು. ಆಮೇಲೆ ಒಂದು ಸ್ಕ್ರೂ ಡ್ರೈವರ್ ಬೇಕು. ಆಯ್ತು. ಇಷ್ಟಿದ್ರೆ ಸಾಕು. ಆಯ್ತು ಆಯ್ತು ಆಯ್ತು. ಇಷ್ಟು ಸ್ಕ್ರೂ ಡ್ರೈವರ್. ಆಯ್ತು. ಇದಿಷ್ಟಿದ್ರೆ ನಮಗೆ ಸಾಮಾನ್ಯ. ಮತ್ತೆ ಪ್ಲಾಸ್ಟಿಕ್ ಟೇಪ್ ಬೇಕು ಈ ತರ. ಆಯ್ತು 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 ಆಯ್ತು. ಓಕೆ. ಈಗ ನಾವು ಮತ್ತೊಂದು ಇದೊಂದು ನೈಫ್ ಬೇಕು ನೋಡಿ. ಓಕೆ ಓಕೆ. ಹೌದು. ಇದು ಬೇಕಾಗ್ತದೆ. ಅದು ಕಟ್ ಮಾಡಿ ನಾವು ಶುರು ಮಾಡುವಾಗ ಇದು ನೋಡಿ, ಈಗ ಇದು ಹೀಗೆ ಮುದ್ದೆ ಮಾಡಿ ಇಟ್ಟಿರ್ತೇವೆ ನಾವು ಇಲ್ಲಿ. ಹೌದು. ಇನ್ನು ಬೇರೆ ವಿಧ ಇದ್ರೆ ಇದು 4 ಕಡೆಗೆ 4 ಆಯ್ತು. ಆಯ್ತು. ಇನ್ನು ಬೇರೆ ಒಂದು ಇದಿದೆ, ಇನ್ನೊಂದು ಟೈಪ್ ಇದೆ, ಬೇರೆ ಒಂದು ವೆರೈಟಿ ಇದೆ. ಆ ವೆರೈಟಿ ಕೂಡ ಹೀಗೆ. ಇದು ಹಲಸಿನಕಾಯಿ. ಇದು ಆಯ್ತು. ಹಲಸಿನದು. ಇದು ಮಾವಿನದು. ಇದು ವೆರೈಟಿ ಬೇರೆ ಇದೆ. ಆಯ್ತು ಆಯ್ತು. ನಾವು ಇದನ್ನು ಕೂಡ ಮಿಕ್ಸ್ ಮಾಡಿ ಇಡಬೇಕು. ಆಯ್ತು ಆಯ್ತು ಆಯ್ತು. ಈಗ ಇದು ಯಾವುದು ಇದು ಹೇಳ್ತಾರೆ, ಇದು ನೀಲಮ್ ಅಂತ ಹೇಳಿದ್ರು. ಹಾಗೆ ನೋಡಿ, ಇದನ್ನು ಹಾಗೆ ಇದರಲ್ಲಿ ಕೂಡ ಅಷ್ಟೇ 4 ಇದು 4 ನಾನೀಗ ತಂದು 4 ಅದು ಬಾದಾಮಿ. ಇದು 4 2 8 ನಾವು ಈಗ ಇದರೊಳಗೆ ಇಡಬೇಕು. ಒಳ್ಳೆ ಸೆಲೆಕ್ಟ್ ಮಾಡಿ ತಗೊಂಡು ಬಂದೇವೆ. ಆಯ್ತು ಆಯ್ತು. ಈ ತರ ಇದು ಕೂಡ ಹಾಗೆ ನೋಡಿ, ಇದನ್ನ ಸೆಲೆಕ್ಟ್ ಮಾಡಿದ್ದೇನೆ. ಆ ನಂತರ ಈಗ ಫಸ್ಟ್ ಕೆಲಸ ನಾವು ಉಳಿ ಮತ್ತೆ ಸುತ್ತಿಗೆ. ಹೌದೌದು. ಉಳಿ ಮತ್ತೆ ಸುತ್ತಿಗೆಯಿಂದ ಅದಕ್ಕೆ ಸ್ವಲ್ಪ ಕೆತ್ತಬೇಕು. ಸ್ವಲ್ಪ ಕೆತ್ತಬೇಕಾಗ್ತದೆ. 1 2 ಒಳ್ಳೊಳ್ಳೆದೇ ಇಡುವ, ಯಾಕೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ತಂದದನ್ನು. ಹೌದು. 3 4 ಒಳ್ಳೆಯದನ್ನೇ ನಾನು ಇಡ್ತೇನೆ. ಆಯ್ತು ಆಯ್ತು. ಓಕೆ. ಆಯಿತು. ಎಸ್, 4 ಒಳ್ಳೆಯದುಂಟು. ಇನ್ನು ಉಳಿದದ್ದು ಇಲ್ಲಿ ಅಲ್ಲೇ ಇಡ್ತೇನೆ. ಹಾಗೆ ಇರಲಿ. ಇದು 4 ಸೆಲೆಕ್ಟೆಡ್ 4. ಓಕೆ. ಇದು 4 8 ಆಯಿತು. ಆಯ್ತು. ಓಕೆ. ಇವಾಗ ಆಯಿತು. ಸ್ಟಾರ್ಟ್ ಮಾಡೋದು. ನೋಡಿ, ಫಸ್ಟಿಗೆ ಇಲ್ಲಿ ಒಂದು ಹೀಗೆ ಹೊಡಿಬೇಕು. ಇಷ್ಟೇ. ಇಷ್ಟು. ಓಕೆ. ಆಯ್ತಾ? ಓಕೆ ಆಯಿತು. ನೋಡಿ, ಇದನ್ನು ಈ ಸ್ಕ್ರೂ ಡ್ರೈವರಿಂದ ಹೀಗೆ ತೆಗಿಬೇಕು. ಸ್ವಲ್ಪ ಬಿಡಿಸ್ಬೇಕು. ಹೀಗೆ ಅಲ್ಲ, ತೆಗಿಬೇಕು. ಫುಲ್ ತೆಗಿಬೇಕು. ಹೀಗೆ ಫುಲ್ ತೆಗಿಬೇಕು. ಆಯ್ತು ಆಯ್ತು. ತೆಗಿತದಾ? ತೆಗೆದಾದ ನಂತರ ಇದನ್ನೊಂದು ಕಡೆ ಇಡಬೇಕು ಇಲ್ಲಿ. ಆಯ್ತು ಆಯ್ತು. ಮತ್ತೆ ಬೇಕಿದ್ರೆ ಇದು ಮಾಡಲಿಕ್ಕೆ ಬೇಕಾಗೋದಿಲ್ಲ. ಅದೇ ರೀತಿ ಇಲ್ಲಿ ಕೂಡ ಹಾಗೆ. ಇಲ್ಲಿ ಕೂಡ ಕೆಳಗೆ ಕೂಡ ತುಂಬ ಒಳಗೆ ಪೆಟ್ಟಾಗಲಿಕ್ಕಿಲ್ಲ. ಹೌದೌದು. ಅಲ್ಲಿ ಚರ್ಮ ಮಾತ್ರ. ಹೌದೌದು. ಆನಂತರ ನಾವೀಗ ಇದನ್ನು ಸ್ವಲ್ಪ ಬಿಡಿಸ್ಕೊಳ್ಬೇಕು. ಹೌದು. ಓಪನ್ ಮಾಡಬೇಕು. ಸ್ವಲ್ಪ ಓಪನ್ ಮಾಡಬೇಕು. ನೋಡಿ ಹೀಗೆ. ಆಯಿತು. ನೋಡಿ ಹೀಗೆ. ಆಯ್ತು ಆಯ್ತು. ಸ್ಟೇ ಮಾಡಲಿಕ್ಕೆ ಅದರೊಳಗೆ ಕಸ ಹೋಗ್ಲಿಕ್ಕಿಲ್ಲ. ಆಯ್ತು ಆಯ್ತು. ಅದೇ ರೀತಿ ಇನ್ನೊಂದು ಕಡೆ ಕೂಡ ಇಲ್ಲಿ ಕೂಡ ಹಾಗೆ ಅಷ್ಟೇ. ಹೀಗೆ ಹೇಗೆ ಪುನಃ ಅದೇ ರೀತಿ ಇಲ್ಲಿಗೆ ಸಹ ಇದು 1.5 ಇಂಚಿನ ಉಳಿ. ಇದಕ್ಕೆ ಇದು ಹೇಳ್ತಾರೆ ಏನಂತ ನೋಡಿ. ಚಂದ ಚಂದ ಬಂತು. ಹೌದೌದು. ಹಾಗೆ ಇದೇ ರೀತಿ ಇಲ್ಲಿ ಕೆಳಗೆ ಕೂಡ ಅಷ್ಟೇ. ಮಾವಿನದು ಚಂದ ಬರ್ತದೆ ಅಂತ ಹಲಸಿನದು ಅಷ್ಟು ಅದಕ್ಕೆ ಅಂಟುಂಟಲ್ಲ, ಅದೇ ಮಾವಿನದು ಚಂದ ಬರ್ತದೆ. ಹೌದೌದು. ನೋಡಿ, ಒಂದು ಕಸಿ ಮಾಡುವ. ಮತ್ತೆ
ಇನ್ನೆರಡು ಮಾಡ್ಲಿಕ್ಕೆ ಉಂಟು, ಅದು ಆಮೇಲೆ ತೊಂದರೆ ಇಲ್ಲ. ನೋಡಿ, ಆಯ್ತು ಆಯ್ತು ಇಷ್ಟು ಬಿಡಿಸಿದ್ರೆ ಸಾಕು. ಆಯ್ತು ಆಯ್ತು. ಅದು ಓಪನ್ ಮಾಡಿಬಿಟ್ಟು ಓಪನ್ ಮಾಡಿ ಬಿಡಬೇಕು. ಹೌದು ಹೌದು ಹೌದು. ನೆಕ್ಸ್ಟ್ ನಮಗೆ ಸಯನನ್ನು ಒಳಗೆ ತುರುಕ್ಲಿಕ್ಕೆ. ಆಯ್ತು ಆಯ್ತು. ಇದು ಇನ್ನು ಇದರ ಕೆಲಸ ಮುಗೀತು. ಈಗ ಇದು ಜಸ್ಟ್ ನಾವು ಇದನ್ನು ಮಾಡಬೇಕಷ್ಟೇ. ಈಗ ಅದೇ ಯಾವುದು ಸಯನ್ ಇದೆ ಅಲ್ಲ, ಹೌದು, ಆ ಸಯನ್ಗಳನ್ನು ತುರುಕಿಸ್ಬೇಕು ಒಳಗೆ. ತಗೊಂಡ ಸಯನ್ ಇದು ನೋಡಿ, ಇದು ಯಾವುದು ಬಾದಾಮಿಯಾ? ಬಾದಾಮಿ ಇದು. ಇದು ಬಾದಾಮಿ. ಎಸ್, ಇದು ಅದು ಅವರಲ್ಲಿ ಅಲ್ಲಿಂದ ತಂದದ್ದು ಯಾವುದು? ಓಕೆ, ತೊಂದರೆ ಇಲ್ಲ. ಯಾವುದು ಇಲ್ಲಿ ನೋಡಿ, ಬರ್ಡ್ಸ್ ಕಾಣ್ತಾ ಉಂಟು ನೋಡಿ, ಇದು ಇದರಲ್ಲಿ ಕಾಣ್ತಾ ಹೌದು ಹೌದು ಹೌದು. ಇಲ್ಲಿ ಸಹ ಕಾಣ್ತಾ ಉಂಟು. ಹೌದು ಹೌದು, ಹಾಗೆ ಕಾಣಬೇಕು. ಇಲ್ಲಿ ಕೂಡ ಹಾಗೆ, ಇಲ್ಲಿ ಸಹ ಬರ್ತಾ ಉಂಟು, ಇಲ್ಲಿ ಬರ್ತಾ ಉಂಟು, ತುದಿಯಲ್ಲಿ ಕೂಡ ಬರ್ತಾ ಉಂಟು. ಹಾಗೆ ಇಂಥ ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಸಹ ನೋಡಿ, ಬಡ್ ಇದು ತೆಗಿಬೇಕು. ಇದು ನೋಡಿ, ತುದಿ ಹೀಗೆ ತೆಗಿಬೇಕು. ನೋಡಿ, ಇದು ಬರ್ತಾ ಉಂಟು ನೋಡಿ. ಹೌದು 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 ಹೌದು. ಹೂವಿನ ಥರ ಉಂಟು. ಹೌದು ಹೌದು. ಇಂಥ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಸಣ್ಣ ಚಾಕು, ಇದಕ್ಕೆ ಬೇಕಾದ ಸಣ್ಣ ಸಣ್ಣ ಚಾಕು ಮಾತ್ರ ನೋಡಿ, ಇಷ್ಟು ಮಾತ್ರ ಬೇಕಾಗ. ಹೌದು. ಇದನ್ನು ಇಷ್ಟು ಉದ್ದಕ್ಕೆ ಹೀಗೆ ಮಾಡೋದು, ಹೀಗೆ ಸಿಗಿದೆ. ಹೌದು ನೋಡಿ. ಓಕೆ ಓಕೆ. ಹಿಂಬದಿಯಲ್ಲಿ ಒಂದು ಸಲಿಗೆ ಮಾಡೋದು, ಸ್ವಲ್ಪ ಕಮ್ಮಿ ನೋಡಿ. ಹಾಂ, ಹಾಕಿ ಇಷ್ಟು ಆಯಿತು. ಬೇಕಾದರೆ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ, ಜಾಸ್ತಿ ಬೇಕಾಗಿಲ್ಲ. ಈ ಕಡೆ ಮಾತ್ರ ಸ್ವಲ್ಪ ಜಾಸ್ತಿ, ಒಂದು ಕಡೆಯಿಂದ ಒಳಗೆ ಹೋಗಲಿಕ್ಕೆ ಸ್ವಲ್ಪ ಜಾಸ್ತಿ. ಹೀಗೆ ಆಯಿತು. ಆನಂತರ ಇದನ್ನು ಇಲ್ಲಿ ಸರಿ ಲೆವೆಲ್ಗೆ ಮಾಡಿಕೊಂಡು ಆಯಿತು. ಈಗ ನಾವೇನು ಮಾಡಲಿಕ್ಕಿಲ್ಲ, ಇದು ಈ ಸ್ಕ್ರೂ ಡ್ರೈವರ್ನ ಮುಖಾಂತರ ಇದನ್ನು ಸ್ವಲ್ಪ ಓಪನ್ ಮಾಡಿ, ಹೀಗೆ ಓಪನ್ ಮಾಡಿ ಇಲ್ಲಿ ಇಡುವಂಥದ್ದು. ಇದಕ್ಕೆ ಕೈ ಮುಟ್ಟಬಾರ್ದು ಅಥವಾ ನೀರು ಬೀಳಬಾರ್ದು, ಯಾವುದೇ ಪೌಡ್ರ್ ಮಣ್ಣು ಏನು ಬೀಳಬಾರ್ದು. ಈಗ ಇದರೊಳಗೆ ಹಾಕ್ಲಿಕ್ಕೆ ಎಷ್ಟಾಗುತ್ತೋ ಅಷ್ಟು ತುರುಕಿಸ್ಬೇಕು. ಆಯಿತು. ಫೋರ್ಸ್ ಮಾಡಬಾರ್ದು, ಯಾಕಂದ್ರೆ ಆ ಲಾಸ್ಟ್ನ ಈ ತರ ವಿ ಶೇಪ್ ಉಂಟಲ್ಲ, ಅದು ಮುರಿದು ಹೋಗ್ತದೆ. ಜಾಸ್ತಿ ಆಯಿತು. ಇನ್ನೊಂದು ಅದೇ ರೀತಿಯ ಇನ್ನೊಂದು ಸಯನು, ಇದನ್ನು ಒಟ್ಟೊಟ್ಟಿಗೆಲ್ಲ ಹಿಡ್ಕೊಳ್ಬಾರ್ದು, ಕತ್ತಿ ಮತ್ತೆ ಒಟ್ಟಿಗೆ ಹಿಡ್ಕೊಳ್ಬಾರ್ದು. ಇದನ್ನು ಸೆಪರೇಟ್ ಹಿಡಿದ ಮೇಲೆ ಕತ್ತಿ ಇದೆ. ಈಗ ಇದು ಉಂಟಲ್ಲ, ಇದು ಕೂಡ ಹಾಗೆ. ಇದು ಇನ್ನೊಂದು ಮಲ್ಲಿಕ, ಯಾವ್ದು ಹೇಳಿದ್ರಿ? ಮಲ್ಲಿಕ ಅಲ್ಲ ಇದು? ಮಲ್ಲಿಕ. ಇದನ್ನು ಪುನಃ ಹಾಗೆ ಅದೇ ರೀತಿ ಒಂದು ಸೈಡ್ ಉದ್ದಕ್ಕೆ ಹೀಗೆ ಕಾಣಬೇಕು. ಮತ್ತೆ ಈ ಎಲೆ ತೊಟ್ಟುಗಳನ್ನೆಲ್ಲ ತೆಕ್ಕೊಳ್ಬೇಕು ಅವಾಗ ಹೀಗೆ. ಆನಂತರ ಹಿಂಬದಿಯಿಂದ ಸ್ವಲ್ಪ ಹೀಗೆ ಸ್ವಲ್ಪ ನೋಡಿ, ಇಷ್ಟು ಮಾತ್ರ. ವಿ ಕಟ್ ಆಗಬೇಕು, ಸ್ವಲ್ಪ ವಿ ಕಟ್ ಆಗಬೇಕು. ನೋಡಿ, ಇಷ್ಟು ವಿ ಕಟ್ ಆದರೆ ಸಾಕು. ಚೆನ್ನಾಗಿ ವಿ ಕಟ್ ಇದೆ. ಇದನ್ನು ಕೂಡ ಹಾಗೆ ಇದರ ಒಳಗೆ ಸುರಿಯುವಾಗ ಸ್ವಲ್ಪ ಇದನ್ನು ಹೀಗೆ ಇಟ್ಕೊಂಡು ಅಲ್ಲಾಡಿಸಿ ಸಾಕು. ನೋಡಿ, ಹೀಗೆ ಎಷ್ಟಾಗುತ್ತೆ ಅಷ್ಟು ಒಳಗೆ ಸುರಿಸ್ಬೇಕು. ಓಕೆ, ಇಷ್ಟ ಆದ ನಂತರ ಇನ್ನು ಇದರ ಕೆಲಸ ಮುಗೀತು. ಈ ಸಯನ್ನು ಇಲ್ಲಿ ಇಡುವಾಗ ಮತ್ತೆ ವಿಡಿಯೋವನ್ನು ನಾವು ಆಫ್ ಮಾಡ್ತೇವೆ. ಈಗ ಎರಡು ಆಯ್ತಲ್ಲ, ಇದಾದ ಕೂಡಲೇ ನಮಗೆ ಬೇಕಾದಂಥದ್ದು ಒಂದು ಹಗ್ಗ. ನೋಡಿ, ಈ ಥರದ್ದು ಒಂದು ಹಗ್ಗ, ಮತ್ತೆ ಸ್ವಲ್ಪ ಪೇಪರ್ ಅಂತ ಹೇಳಿದ್ರೆ ಕಾಲು ಇದ್ರ ಕೆಲಸ ಮುಗೀತು. ಈ ಸ್ವಲ್ಪ ಪೇಪರ್ ಇರಲಿ ಸರ್, ಪರವಾಗಿಲ್ಲ. ನೋಡಿ, ಇಷ್ಟು ಪೇಪರ್ ಬೇಕಾಗೋದು. ಯಾಕಂದರೆ ಈಗ ಮಳೆಗಾಲದಲ್ಲಿ ಬಂದರೆ ಸಕ್ಸಸ್ ಜಾಸ್ತಿ ಇದು. ಅದಕ್ಕೆ ಮಳೆಗಾಲದಲ್ಲಿ ಈ ನೀರು ಇದು ಪೇಪರ್ ಯಾಕೆ ಇಡೋದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇದರ ಒಳಗೆ ಗ್ಯಾಪ್ ಉಂಟಲ್ಲ, ಹೀಗೆ ಈ ಗ್ಯಾಪಿಗೆ ಹೀಗೆ ಇಟ್ಟಾಗ ಈ ಮಳೆ ನೀರು ಮೇಲಿಂದ ಹರಿದಾಗ ಇಲ್ಲಿ ಪೇಪರ್ ಒದ್ದೆ ಆಗ್ತದೆ. ಇದರ ಒಳಗೆ ನೀರು ಹೋಗುದಿಲ್ಲ. ಯಾವುದು? ಇದರ ಒಳಗೆ ನೀರು ಹೋಗುದಿಲ್ಲ. ನೀರು ಹೋಗಬಾರ್ದು. ಹೋದ್ರೆ ಅಲ್ಲಿಗೆ ಮಾಯಿಶ್ಚರ್ ಆಗಿ ಅದು ಅಲ್ಲಿಗೆ ಇದಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಫಂಗಸ್ ಬರ್ತದೆ. ಅದಕ್ಕೆ ಈ ತರ ಪೇಪರ್ ಇಡುವಂತ. ಅದೇ ರೀತಿ ಸುತ್ತಲೂ ಇಡುವ ನಾವು, ಹೀಗೆ ಎಲ್ಲ ಕಡೆಗೂ ಹೀಗೆ ಪೇಪರ್ ಇಡುವ. ಸ್ವಲ್ಪ ಹೀಗೆ ಪೇಪರ್ ಇಡುವ. ಇಟ್ಟು ಇದೇ ಇದರಿಂದ ಸ್ವಲ್ಪ ಒತ್ತಿದ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಸ್ವಲ್ಪ ಹೀಗೆ ಒತ್ತಿದ್ರೆ ಸಾಕು. ಯಾಕಂದ್ರೆ ಈಗ ನಾವು ನೆಕ್ಸ್ಟ್ ಪ್ಲಾಸ್ಟಿಕ್ ಕಟ್ತೇವಲ್ಲ, ಆವಾಗ ಪ್ಲಾಸ್ಟಿಕ್ ಕಟ್ಟಿದ ನೀರು ಹೋಗುದಿಲ್ಲ. ಆದ್ರೆ ಒಂದು ಸ್ವಲ್ಪ ಎಲ್ಲ ಇಲ್ಲಿಂದ ಬರುವಂತ ನೀರೆಲ್ಲ ಹರಿದು ಹೋದ್ರೆ ಈ ವೆಟ್ಟ ಆಗಬಾರ್ದು ಅಂತ ಹೇಳಿ ನಾವು ಈ ಪೇಪರ್ನ ಇಡುವಂಥದ್ದು. ಹೀಗೆ ಕೈ ಜಾಗ್ರತೆ ಆಗಬೇಕು ಯಾವಾಗಲೂ. ಯಾಕಂದ್ರೆ ಚೂರಿ ಕೈಯಲ್ಲಿ ಹಿಡ್ಕೊಂಡು ಬೇರೆ 2-3 ಕೆಲಸ ಮಾಡಬಾರ್ದು. ಒಂದು ಕೆಲಸ ಹಾಗೆ. ಇದು ಸಹ ಹಾಗೆ, ಇದು ಹೀಗೆ ತುರುಕುದು. ಹೀಗೆ ಸ್ವಲ್ಪ ಒಳಗೆ ತುರುಕಿ ಸಾಕು.
ಏನು ಬೇರೆ ಏನು ಕೆಲಸ ಇದಕ್ಕೆ ಜಾಸ್ತಿ ಕೆಲಸ ಇಲ್ಲ. ಹಲಸಿನದಕ್ಕೆ ಆದರೆ ಅಂಟು ಬರ್ತದೆ, ಹಾಗಾಗಿ ಅದು ಸ್ವಲ್ಪ ಲೇಟ್ ಆಗ್ತದೆ. ಲೇಟ್ ಆಗ್ತದೆ. ಅದೇ ಹೀಗೆ ಓಕೆ, ಇದಾಯ್ತು ಇಲ್ಲಿಗೆ. ಹ್ಞೂ ಆ ನಂತರ ಇನ್ನೀಗ ನಮಗೆ ಉಳಿದದ್ದು ಇನ್ನು ಟೈಟ್ಸ್ ಆಯ್ತು ಇದು. ಇನ್ನೀಗ ಉಳಿದದ್ದು ನಮಗೆ ಇದರ ಮೇಲೆ ಮತ್ತೆ ನಾವು ಪೇಪರ್ ಇಡಬೇಕು ನೋಡಿ. ಇದರ ಮೇಲೆ ಕೂಡ ನಾವು ಹೀಗೆ ಪೇಪರ್ ಇಡಬೇಕು. ಪೇಪರ್ ಇಟ್ಟು ಇದು ಕವರ್ ಆಗಬೇಕು. ಅಂದರೆ ಬಿಸಿಲು ಮತ್ತು ಬೆಳಕು, ಬಿಸಿಲು ಬೆಳಕು ಮತ್ತು ಗಾಳಿ ನೀರು ಯಾವುದು ಕೂಡ ಇದಕ್ಕೆ ಟಚ್ ಆಗಬಾರ್ದು. ನಾನು ಈಗ ಇಡುವಂಥದ್ದು ಈಗ ತೋರಿಸಲ್ಲ, ಇದಕ್ಕೆ ಸಹ ಎಲ್ಲ ಒಟ್ಟಿಗೆ ಇಟ್ಟು ಮತ್ತೆ 4ಕ್ಕೆ ಒಟ್ಟಿಗೆ ಇಟ್ಟು ನಾವು ಪ್ಲಾಸ್ಟಿಕ್ ಇಂದ ಸುತ್ತಿ ಆನಂತರ ಇಲ್ಲಿಗೆ ಗಮ್ ಟೇಪ್ ಹಾಕಿ ಇಡುವಂಥದ್ದು. ಈಗ ಲಾಸ್ಟಿಗೆ ಅದೊಂದು ವಿಡಿಯೋ ತೋರಿಸ್ತೇನೆ. ಈಗ ಸದ್ಯಕ್ಕೆ ಇಷ್ಟು ಸಾಕು. ಓಕೆ, ಥ್ಯಾಂಕ್ ಯು. ಆಫ್ ಮಾಡಬೇಕು.